ಓಂ ಶಾಂತಿ. ಅನ್ಗ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ನಮ್ಮ ಜೀವನದಲ್ಲಿ ಕೆಲವೊಂದು ಬಾರಿ ನಾವು ಕೆಲವೊಬ್ಬರನ್ನ ಅತಿಯಾಗಿ ನಂಬಿಬಿಟ್ಟು ಆಮೇಲೆ ಅವರ ನಿಜವಾದ ಸ್ವಭಾವನ ತಿಳಿದ್ಬಿಟ್ಟು ಈ ರೀತಿ ಮನಸ್ಸಿನಲ್ಲಿ ಪ್ರಶ್ನೆ ಬರುತ್ತಲ್ವಾ, ನಾನು ಯಾವತ್ತೂ ಕೂಡ ಇವ್ರು ಈ ರೀತಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ಲಿಲ್ಲ ಅಂತ. ನಿಮ್ಗೂ ಕೂಡ ಈ ರೀತಿ ಯಾವತ್ತಾದ್ರೂ ಅನುಭವ ಆಗಿದೆಯಾ? ಎಷ್ಟೋ ಜನರ ಮನಸ್ಸಿನಲ್ಲಿ ಹೌದು ಅಂತಾನೆ ಉತ್ತರ ಇರುತ್ತೆ ಅಲ್ವಾ? ಕೆಲವೊಬ್ರು ನಮ್ಮ ಜೀವನದಲ್ಲಿ ಒಳ್ಳೆ ಸ್ನೇಹಿತರ ರೂಪದಲ್ಲಿ ಬರ್ತಾರೆ, ಆದ್ರೆ ನಮ್ಮ ವಿಶ್ವಾಸವನ್ನ ಉಳಿಸ್ಕೊಂಡಿರೋದಿಲ್ಲ. ಕೆಲವೊಬ್ರು ಬಂಧುಗಳ ರೂಪದಲ್ಲಿ ಬರ್ತಾರೆ, ನಮ್ಗೆ ಮೋಸ ಮಾಡಿರ್ತಾರೆ. ಇನ್ನು ಕೆಲವೊಬ್ರು ಒಳ್ಳೆಯವರಾಗಿ ಕಾಣ್ತಾರೆ, ಆಮೇಲೆ ಅವರ ನಿಜವಾದ ಉದ್ದೇಶ ತಿಳಿದಾದ್ಮೇಲೆ ನಾವೆಲ್ಲರಿಗೂ ಕೂಡ ಒಂದು ಮನಸ್ಸಿನಲ್ಲಿ ಪ್ರಶ್ನೆ ಬರುತ್ತೆ, ಇವ್ರು ಈ ರೀತಿ ಇದ್ದಾರೆ ಅಂತ ನಾನು ಎಂದೂ ಕೂಡ ಊಹೆನೂ ಕೂಡ ಮಾಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ? ಸಾಮಾನ್ಯವಾಗಿ ನಾವು ಜನರನ್ನ ಏನ್ ಮಾಡ್ತೇವೆ, ಅವ್ರು ಹೇಗೆ ಕಾಣಿಸ್ತಾ ಇದ್ದಾರೆ, ಯಾವ ರೀತಿ ಮಾತನಾಡ್ತಾ ಇದ್ದಾರೆ, ಅಥವಾ ಯಾವ ರೀತಿ ಅವರ ವ್ಯವಹಾರ ಇದೆ, ಅವರ ಹುದ್ದೆ ಏನಾಗಿದೆ, ಯಾವ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಹಣ ಆಸ್ತಿ ಪಾಸ್ತಿ ಅಥವಾ ಬಾಹ್ಯವಾಗಿ ಅವ್ರು ಹೇಗೆ ಕಾಣಿಸ್ತಾ ಇದ್ದಾರೆ, ಇದೆಲ್ಲ ನಾವು ನೋಡ್ಬಿಟ್ಟು ಅವರನ್ನ ನಾವು ಗುರುತಿಸ್ತೇವೆ, ಅವ್ರು ಯಾರಾಗಿದ್ದಾರೆ, ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಇವತ್ತಿನ ಸಂಚಿಕೆಯಲ್ಲಿ ಇವೆಲ್ಲವನ್ನ ಮೀರಿ ಒಬ್ರು ಹೇಗಿದ್ದಾರೆ ಹಾಗೆ ಅವರನ್ನ ನಾವು ಗುರುತಿಸುವಂತಹ ಕಲೆಯನ್ನ ಕಲಿತುಕೊಳ್ಳೋಣಂತೆ. ಒಂದು ಊರಿನಲ್ಲಿ ಒಂದ್ ಬಾರಿ ಗುರು ಶಿಷ್ಯರಿಬ್ರು ನಡೆದುಕೊಂಡು ರಸ್ತೆಯಲ್ಲಿ ಹೋಗ್ತಾ ಇದ್ರು. ಅವಾಗ ಆ ಗುರು ಶಿಷ್ಯರು ಇಬ್ರು ವ್ಯಕ್ತಿಯರನ್ನ ದಾರಿಯಲ್ಲಿ ಭೇಟಿ ಆಗ್ತಾರೆ. ಮೊದಲನೇ ವ್ಯಕ್ತಿ ತುಂಬಾ ಚೆನ್ನಾಗಿ ಡ್ರೆಸ್ ಅಪ್ ಮಾಡ್ಕೊಂಡಿದ್ರು. ತುಂಬಾ ಹರ್ಷಿತ ಮುಖದಲ್ಲಿ ಕೂಡ ಇದ್ರು. ಗುರುಗಳನ್ನ ಭೇಟಿ ಆದಾಗ ತುಂಬಾ ವಿನಮ್ರತೆಯಿಂದ ನಮಸ್ತೆ ಗುರುಗಳಂತ ಹೇಳ್ಬಿಟ್ಟು ಚೆನ್ನಾಗಿ ಕೂಡ ಮಾತಾಡಿ ಹೋದ್ರು. ಎರಡನೇ ವ್ಯಕ್ತಿ ಬಹಳ ಸರಳವಾಗಿದ್ರು. ಗುರುಗಳನ್ನ ನೋಡಿದ್ಮೇಲೆ ಮುಗುಳ್ನಕ್ಬಿಟ್ಟು ಮುಂದೆ ಹೋದ್ರು. ಅವಾಗ ಆ ಶಿಷ್ಯ ಹೇಳ್ತಾರೆ, ಗುರುಗಳೇ, ಈ ಇಬ್ರಲ್ಲಿ ಮೊದಲನೇದವ್ರು ಇದ್ರಲ್ವಾ, ಅವ್ರು ತುಂಬಾ ಒಳ್ಳೆಯವ್ರು ಅನಿಸ್ತಾರೆ, ಎಷ್ಟೊಂದು ವಿನಮ್ರತೆಯಿಂದ ಏನು ಮಾತಾಡಿದ್ರು, ನಿಂತ್ಕೊಂಡ್ರು. ಆದ್ರೆ ಈ ಎರಡನೇ ವ್ಯಕ್ತಿ ನೋಡಿದ್ರೆ ನಂಗೆ ಸ್ವಲ್ಪ ವಿಚಿತ್ರ ಅನಿಸ್ತು ಗುರುಗಳೇ ಅಂತ ಹೇಳ್ತಾರೆ. ಗುರುಗಳೇನು ಮಾತಾಡ್ಲಿಲ್ಲ ಅವಾಗ. ಮುಂದೆ ಹೋದ್ರು. ಎಷ್ಟೋ ದಿನಗಳಾದ್ಮೇಲೆ ಶಿಷ್ಯನಿಗೆ ಒಂದು ಸತ್ಯ ಗೊತ್ತಾಗುತ್ತೆ. ಯಾರು ಮೊದಲನೇ ವ್ಯಕ್ತಿ ಇದ್ರಲ್ವಾ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು, ತುಂಬಾ ಚೆನ್ನಾಗಿ ಡ್ರೆಸ್ ಅಪ್ ಮಾಡ್ಕೊಂಡಿದ್ರು, ಬಟ್ಟೆಯನ್ನು ಧರಿಸಿದ್ರಲ್ವಾ, ಆ ವ್ಯಕ್ತಿ ಆ ಊರಿನ ಜನರ ವಿಶ್ವಾಸವನ್ನ ಗಳಿಸ್ಬಿಟ್ಟು ಹಣ ಅವರಿಂದ ತೆಗೆದುಕೊಂಡು ಮೋಸ ಮಾಡ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಮತ್ತು ಆ ಎರಡನೇ ವ್ಯಕ್ತಿ ಏನಿದ್ರಲ್ಲ, ಅವ್ರು ಅದೇ ಊರಲ್ಲಿ ಒಂದು ಅನಾಥಾಶ್ರಮವನ್ನ ನಡೆಸ್ತಾ ಇದ್ರು, ಸಮಾಜ ಸೇವೆಯನ್ನ ಮಾಡುವಂತಹ ಸಮಾಜ ಸೇವಕ ಆಗಿದ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಿತ್ತು. ಅಂತಂದ್ರೆ ಹೇಳೋ ಈ ಕಥೆಯ ಸ್ಟೋರಿ ಉದ್ದೇಶ ಏನು ಅಂತಂದ್ರೆ, ಎಷ್ಟೋ ಬಾರಿ ನಾವು ಇನ್ನೊಬ್ರನ್ನ ಅವ್ರು ಯಾವ ರೀತಿ ಡ್ರೆಸ್ ಮಾಡಿದ್ದಾರೆ, ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಯಾವ ರೀತಿ ಅವರು ನಡೆದುಕೊಳ್ತಾ ಇದ್ದಾರೆ, ಅವರ ವ್ಯವಹಾರವನ್ನ ನೋಡ್ಬಿಟ್ಟು ಇವ್ರು ಒಳ್ಳೆಯವರು ಅಥವಾ ಇವ್ರು ಹೀಗೆ ಅಂತ ಹೇಳ್ಬಿಟ್ಟು ನಾವು ಗುರುತಿಸ್ತೇವೆ. ಆದ್ರೆ ಎಷ್ಟೋ ಬಾರಿ ಅದು ಸತ್ಯ ಆಗಿರೋದಿಲ್ಲ ಅಲ್ವಾ? ಯಾಕೆಂದ್ರೆ ಜನರು ಏನ್ ಮಾಡ್ತಿರ್ತಾರೆ, ಕೆಲವೊಂದ್ ಬಾರಿ ಅವ್ರು ಹೇಗಿದ್ದಾರೆ ಹಾಗೆ ಅವರನ್ನ ತೋರಿಸ್ಕೊಳ್ಳೋದಿಲ್ಲ. ಮಾಸ್ಕಿಂಗ್ ಮಾಡ್ತಿರ್ತಾರೆ. ಅಂತಂದ್ರೆ ಮಾಸ್ಕ್ ಹಾಕೊಂಡಿರ್ತಾರೆ, ಒಳಗಡೆ ಒಂದಿರುತ್ತೆ ಉದ್ದೇಶ, ಹೊರಗಡೆ ಅವ್ರು ತುಂಬಾ ಮಧುರವಾಗಿ ತುಂಬಾ ಚೆನ್ನಾಗಿ ಮಾತನಾಡ್ತಿರ್ತಾರೆ ಅಲ್ವಾ? ಇದರಿಂದಾಗಿ ನಾವು ಮೋಸಕ್ಕೆ ಒಳಗಾಗ್ತೇವೆ, ಅಥವಾ ಅವ್ರ ಉದ್ದೇಶ ಅರ್ಥ ಮಾಡ್ಕೊಳ್ತೇವೆ, ನಮ್ಗೆ ನಾವೇ ಎಷ್ಟೋ ಬಾರಿ ನಷ್ಟ ಮಾಡ್ಕೊಂಡ್ಬಿಟ್ಟಿರ್ತೇವೆ ಅಲ್ವಾ? ಇದೆಲ್ಲ ನಮ್ಗೆ ಗೊತ್ತಿದೆ ಅಲ್ವಾ? ನಾವು ಎಷ್ಟೋ ಬಾರಿ ನಾವು ಹೇಗಿದ್ದೇವೆ ಹಾಗೆ ಹೊರಗಡೆ ತೋರಿಸ್ಕೊಳ್ತೀವ. ಒಳಗಡೆ ಬೇಸರದಲ್ಲಿ ಇರ್ತೀವಿ, ಆದ್ರೆ ಹೊರಗಡೆ ಏನೂ ಆಗೇ ಇಲ್ಲ ಅಂತ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಿರ್ತೀವಿ. ಒಳಗಡೆ ಕೋಪ ಬಂದಿರುತ್ತೆ, ಆದ್ರೂ ಹೊರಗಡೆ ಬಹಳ ಮಧುರವಾಗಿ ಮಾತನಾಡ್ತಿರ್ತೀವಿ. ಒಳಗಡೆ ಅಸಮಾಧಾನ ಇರುತ್ತೆ, ಆದ್ರೂ ಕೂಡ ಹೊರಗಡೆ ಏನು ಇಲ್ಲ ಅನ್ನೋರ್ ತರ ಚೆನ್ನಾಗೇ ಇರ್ತೀವಿ ಅಲ್ವಾ? ಅಂದ್ರೆ ವರ್ತಮಾನ ಸಮಯದಲ್ಲಿ ನಾವು ನಮ್ಮ ಭಾವನೆಗಳನ್ನ ಸರಿಯಾಗಿ ವ್ಯಕ್ತಪಡಿಸೋದಿಲ್ಲ. ಹೊರಗಡೆ ಏನ್ ಮಾಡ್ತಿರ್ತೀವಿ, ಮುಖಕ್ಕೆ ಮಾಸ್ಕ್ ಹಾಕೊಂಡ್ಬಿಟ್ಟು ನಾವೆಲ್ಲ ಚೆನ್ನಾಗೇ ಇದ್ದೇವೆ ಅನ್ನೋ ತರ ನಾವು ನಡೆದುಕೊಳ್ತಿರ್ತೀವಿ ಅಲ್ವಾ? ಇಂತಹ ಸಂದರ್ಭದಲ್ಲಿ ವ್ಯಕ್ತಿ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕೇವಲ ಅವ್ರ ಮಾತುಗಳನ್ನ ಮತ್ತು ಅವ್ರ ವ್ಯವಹಾರ, ಅವರ ಮುಖವನ್ನ ನೋಡ್ಬಿಟ್ಟು ಅವ್ರು ಹೇಗಿದ್ದಾರೆ, ಏನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಗುರುತಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಿದ್ರೆ ಹೇಗೆ ಇನ್ನೊಬ್ಬರನ್ನ ಗುರುತಿಸೋದು? ನಿಜವಾಗ್ಲೂ ಅವ್ರು ಹೇಗಿದ್ದಾರೆ, ಯಾರಾಗಿದ್ದಾರೆ, ಏನಾಗಿದ್ದಾರೆ, ಅವ್ರ ಉದ್ದೇಶ ಏನಾಗಿದೆ ಅಂತ ಹೇಳ್ಬಿಟ್ಟು ಹೇಗೆ ಗುರುತಿಸೋದು? ಯಾವ್ದ್ರಿಂದ ಗುರುತಿಸೋದು? ಹಾಗಿದ್ರೆ ನಮ್ಮೆಲ್ಲರಲ್ಲಿ ಕೂಡ ಈ ಕಲೆ ಇದೆ. ಯಾವ ಕಲೆ ಅಂತಂದ್ರೆ ನೋಡಿ, ದೇವಾಲಯಕ್ಕೆ ಹೋಗ್ತೇವೆ ಅಂತಂದ್ರೆ ಯಾವ ರೀತಿ ಅನುಭವ ಮಾಡ್ತೇವೆ? ಶಾಂತಿ ಅನುಭವ ಮಾಡ್ತೇವೆ. ಅಂತಂದ್ರೆ ಯಾವ್ದ್ರಿಂದ ಶಾಂತಿ ಅನುಭವ ಆಯ್ತು? ಆ ವಾತಾವರಣದಲ್ಲಿರುವಂತಹ ಕಂಪನಗಳಿಂದ ನಾವೇನ್ ಮಾಡಿದ್ವಿ? ಶಾಂತಿ ಅನುಭವ ಮಾಡಿದ್ವಿ. ಅದೇ ಯಾರಾದ್ರೂ ಸಂಬಂಧಿಕರು ಶರೀರ ಬಿಟ್ಟಿದ್ದಾರೆ ಅಂತಂದ್ರೆ, ಅವರ ಅಂತ್ಯಕ್ರಿಯೆಗೆ ನಾವು ಸ್ಮಶಾನಕ್ಕೆ ಹೋಗಿದೀವಿ ಅಂತಂದ್ರೆ ಅಲ್ಲಿ ಯಾವ್ದ್ರ ಅನುಭವ ಮಾಡ್ತೇವೆ? ಸ್ಮಶಾನ ವೈರಾಗ್ಯದ ಅನುಭವ ಮಾಡ್ತೀವಿ ಅಲ್ವಾ? ಅಲ್ಲಿರುವಂತಹ ಕಂಪನಗಳಿಂದ ನಾವು ಈ ರೀತಿ ಅನುಭವ ಮಾಡಿದ್ವಿ. ಮತ್ತು ಯಾರನ್ನಾದ್ರೂ ನಾವು ಸಾಧು ಸಂತರನ್ನ ಭೇಟಿ ಆಗ್ತಾ ಇದೀವಿ ಅಂತಂದ್ರೆ ಅವ್ರ ಜೊತೆಯಲ್ಲಿ ಇದ್ದಾಗ ಯಾವ ರೀತಿ ಅನುಭವ ಮಾಡ್ತೀವಿ? ಒಂದು ಶಾಂತಿಯ ಅನುಭವ ಮಾಡ್ತೀವಿ, ಒಂದು ಸಕಾರಾತ್ಮಕತೆಯ ಅನುಭವ ಮಾಡ್ತೀವಿ. ಇದು ಯಾವುದರಿಂದ? ಅವರಿಂದ ಹೊರ ಸೂಸ್ತಾ ಇರುವಂತಹ ಆ ಕಂಪನಗಳನ್ನ ನಾವು ಅನುಭವ ಮಾಡ್ತಾ ಇದೀವಿ. ಕೆಲವೊಬ್ರ ಜೊತೆಯಲ್ಲಿದ್ರೆ ನಮ್ಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ, ತುಂಬಾ ಪ್ರೀತಿಯ ಅನುಭವ ಆಗುತ್ತೆ, ತುಂಬಾ ಶಾಂತಿಯ ಅನುಭವ ಆಗುತ್ತೆ, ಸುರಕ್ಷತೆಯ ಅನುಭವ ಆಗುತ್ತೆ. ಅದೇ ಕೆಲವೊಬ್ರ ಜೊತೆ ಸ್ವಲ್ಪ ಟೈಮ್ ಇದ್ವಿ ಅಂತಂದ್ರೆ ಮಾನಸಿಕವಾಗಿ ನಮ್ಗೆ ತುಂಬಾ ಡಿಸ್ಕಂಫರ್ಟ್ ಫೀಲ್ ಆಗ್ಲಿಕ್ಕೆ ಶುರು ಆಗುತ್ತೆ, ಚೆನ್ನಾಗೇ ಅನ್ಸೋದಿಲ್ಲ, ಯಾವಾಗ ಇಲ್ಲಿಂದ ಹೋಗ್ತೀನೋ ಅಂತ ಅನಿಸ್ತಾ ಇರುತ್ತೆ ಅಲ್ವಾ? ಇದೆಲ್ಲ ಯಾವ್ದ್ರಿಂದ ನಾವು ಅನುಭವ ಮಾಡ್ತಾ ಇದೀವಿ?
ಆ ಸ್ಥಳ ಅಥವಾ ಆ ವ್ಯಕ್ತಿಗಳಿಂದ ಹೊರಸೂಸ್ತಾ ಇರುವಂತಹ ಅವರ ಕಂಪನಗಳನ್ನ ನಾವು ಅನುಭವ ಮಾಡ್ತಾ ಇದ್ದೀವಿ. ಅಂತಂದ್ರೆ ನಮ್ಮ ಕಂಪನಗಳಂತಂದ್ರೆ ಏನಾಗಿದ್ದಾವೆ, ನಾನು ಏನಾಗಿದ್ದೀನಿ ಅದೇ ನಮ್ಮ ಕಂಪನಗಳು ಹೊರಸೂಸ್ತಿದ್ದಾವೆ. ಒಳಗಡೆ ನಾನು ಬೇಜಾರಲ್ಲಿದ್ದೀನಿ ಅಂತಂದ್ರೆ, ಬೇಜಾರಲ್ಲಿದ್ದಾಗ ಏನಾಗುತ್ತೆ, ಥಾಟ್ಗಳು ಹೇಗಿರ್ತವೆ, ಸ್ವಲ್ಪ ಅಪ್ಸೆಟ್ ಆಗಿರುವಂತದ್ದು ಅಥವಾ ಸ್ವಲ್ಪ ನೆಗೆಟಿವಿಟಿಯಿಂದ ಕೂಡಿದ್ದು ಅಥವಾ ಸ್ವಲ್ಪ ವ್ಯರ್ಥದಿಂದ ಕೂಡಿರುವಂತಹ ಆಲೋಚನೆಗಳನ್ನ ನಾವು ರಚನೆ ಮಾಡ್ತೀವಲ್ಲ. ಒಳಗಡೆ ಬೇಜಾರಿದೆ, ಕೋಪ ಇದೆ ಅಂತಂದ್ರೆ ಕೋಪದಲ್ಲಿ ನನ್ನ ವಿಚಾರಗಳನ್ನ ರಚನೆ ಮಾಡ್ತಿರ್ತೀನಿ. ಕೋಪದ ವೈಬ್ರೇಷನ್ಸ್ ನನ್ನಿಂದ ಹೊರ ಹೊಮ್ತಿರ್ತವೆ ಅಲ್ವಾ. ಸೊ ನಾನು ಏನಾಗಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ವೈಬ್ರೇಷನ್ ನಿಜವಾಗ್ಲೂ ಹೇಳ್ತಾವೆ. ಸೊ ಆ ವೈಬ್ರೇಷನ್ಸ್ ಅನ್ನ ಕ್ಯಾಚ್ ಮಾಡುವಂತಹ ಕಲೆಯನ್ನ ನಾವೆಲ್ಲರೂ ಕೂಡ, ಇದೊಂದು ಕಲೆ ಅಂತಾದ್ರೂ ಹೇಳಿ, ಕೌಶಲ್ಯ ಅಥವಾ ಸ್ಕಿಲ್ ಅಂತಾದ್ರೂ ಹೇಳಿ, ಅದನ್ನ ಕಲಿತ್ಕೊಳ್ಳೋದು ಬಹಳ 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 ಅವಶ್ಯಕವಾಗಿದೆ. ಸೊ ಈ ಕಲೆ ನಮ್ಮಲ್ಲಿದೆ, ಕೆಲವೊಂದ್ಸಲ ನಾವು ಅದನ್ನ ಅನುಭವ ಕೂಡ ಮಾಡ್ತಾ ಇದ್ದೇವೆ ಅಲ್ವಾ. ಆದ್ರೆ ನಿರಂತರವಾಗಿ ಈ ಕಲೆಯನ್ನ ನಾವು, ಈ ಕೌಶಲ್ಯವನ್ನ ಕರಗತ ಮಾಡ್ಕೊಂಡು ಉಪಯೋಗ ಮಾಡೋದು ಹೇಗೆ, ಸೊ ಇದ್ರ ಬಗ್ಗೆ ತಿಳಿದುಕೊಳ್ಳೋಣಂತೆ. ಸೊ ನಾವು ಹೇಗೆ ಇನ್ನೊಬ್ಬರ ಕಂಪನವನ್ನ ಕ್ಯಾಚ್ ಮಾಡ್ಲಿಕ್ಕೆ ಸಾಧ್ಯ, ಯಾವಾಗ ನಾವು ನಮ್ಮ ಆಂತರಿಕ ಜಗತ್ತಿನ ಮೇಲೆ ಕಂಪ್ಲೀಟ್ ಆಗಿ ಕಂಟ್ರೋಲ್, ನಿಯಂತ್ರಣವನ್ನ ಸಾಧಿಸಿರ್ತೇವೆ ಅಂತಂದ್ರೆ ನಾವು ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇವೆ ಅಲ್ವಾ. ಸೊ ಹೊರಗಡೆ ಜಗತ್ತಿನ ಮೇಲೆ ನಮ್ಗೆ ಯಾವುದೇ ನಿಯಂತ್ರಣ ಇಲ್ಲ, ಆದ್ರೆ ಎಷ್ಟೋ ಬಾರಿ ನಾವು ಹೊರಗಡೆ ಜಗತ್ತಿನ ಮೇಲೆ ನಮ್ಗೆ ನಿಯಂತ್ರಣ ಇದೆ ಅನ್ನೋ ರೀತಿ ವರ್ತಿಸ್ತಿರ್ತೇವೆ. ಅದು ಇನ್ನೊಬ್ರ ಮೇಲೇನೆ ಆಗಿರ್ಬೋದು, ಅಥವಾ ವ್ಯಕ್ತಿಗಳೇ ಆಗಿರ್ಬೋದು, ಪರಿಸ್ಥಿತಿಗಳೇ ಆಗಿರ್ಬೋದು, ಸವಾಲುಗಳೇ ಆಗಿರ್ಬೋದು, ಎಲ್ಲಾ ನಾನು ನಿಯಂತ್ರಿಸಬಲ್ಲೆ ಅಂತ ಹೇಳ್ಬಿಟ್ಟು ನಾವು ನಡೆದುಕೊಳ್ತಿರ್ತೇವೆ. ಬಟ್ ವಾಸ್ತವಿಕ ಸತ್ಯ ಅಂತಂದ್ರೆ ಯಾವ ಪರಿಸ್ಥಿತಿಗಳ ಮೇಲೂ ಕೂಡ ನಮ್ಗೆ ತಡಿಲಿಕ್ಕಾಗುತ್ತಾ, ಅದು ಬರೋದಿದ್ರೆ ಬಂದೇ ಬರ್ತಾ ಇರುತ್ತಲ್ವಾ. ಆದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಬಹುದು ಅಷ್ಟೇ ನಾವು. ಸೊ ಇನ್ನೊಬ್ರು ಹೇಗ್ ವರ್ತಿಸ್ತಾರೆ, ಇನ್ನೊಬ್ರು ಯಾವಾಗ ಬದಲಾವಣೆ ಆಗ್ತಾರೆ, ಇದೆಲ್ಲದರ ಮೇಲೆ ಕೂಡ ನಮ್ಗೆ ನಿಯಂತ್ರಣ ಇರೋದಿಲ್ಲ ಅಲ್ವಾ. ಸೊ ಆದ್ರೆ ಸಂಪೂರ್ಣವಾಗಿ ನಿಯಂತ್ರಣ ಯಾವ್ದ್ರ ಮೇಲಿದೆ, ನಮ್ಮ ಆಂತರಿಕ ಜಗತ್ತಿನ ಮೇಲಿದೆ. ಆಂತರಿಕ ಜಗತ್ತಿನಲ್ಲಿ ಏನಿದೆ, ನಮ್ಮ ಆಲೋಚನೆಗಳಿದ್ದಾವೆ, ನಮ್ಮ ಭಾವನೆಗಳಿದ್ದಾವೆ, ನಮ್ಮ ಉದ್ದೇಶಗಳಿದ್ದಾವೆ ಅಲ್ವಾ. ಸೊ ನಾವೆಲ್ಲರೂ ಕೂಡ ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇವೆ. ಆತ್ಮನ ಮೂಲ ಗುಣಗಳು ಅಂತಂದ್ರೆ ಶಾಂತಿ, ಶಕ್ತಿ, ಪವಿತ್ರತೆ, ಜ್ಞಾನ, ಸಂತೋಷ, ಆನಂದ, ಪ್ರೀತಿಯಾಗಿದೆ. ಯಾವಾಗ ನಾವು ನಮ್ಮ ಈ ಮೂಲ ಗುಣಗಳ ಸ್ವಭಾವದಲ್ಲಿರ್ತೇವೆ, ಆ ಸ್ವರೂಪದಲ್ಲಿರ್ತೇವೆ, ಆವಾಗ ನಮ್ಮಿಂದ ಹೈಯೆಸ್ಟ್, ಅತ್ಯುನ್ನತವಾಗಿರುವಂತಹ ಕಂಪನಗಳು ಹೊರಸೂಸ್ತಿರ್ತೇವೆ. ಹೈಯೆಸ್ಟ್ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ನಾವು ಹೊರಸೂಸ್ತಿರ್ತೇವೆ. ಮತ್ತೆ ಯಾವಾಗ ನಾವು ನಮ್ಮ ಮೂಲ ಗುಣಗಳ ಸ್ವರೂಪದಲ್ಲಿ ಇರ್ತೇವೆ, ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಮಾತುಗಳಲ್ಲಿ, ನಮ್ಮ ಕರ್ಮಗಳಲ್ಲಿ ನಮ್ಮ ಈ ದಿವ್ಯ ಗುಣಗಳನ್ನ ನಾವು ಉಪಯೋಗ ಮಾಡ್ತಿರ್ತೇವಲ್ವಾ, ಅವಾಗ ನಮ್ಮ ಮನಸ್ಸು ಬಹಳ ಶಕ್ತಿಶಾಲಿಯಾಗಿರುತ್ತೆ, ಶಾಂತವಾಗಿರುತ್ತೆ ಮತ್ತು ಸ್ಥಿರವಾಗಿರುತ್ತೆ. ಯಾವಾಗ ನಮ್ಮ ಮನಸ್ಸು ಶಾಂತವಾಗಿದೆ, ಸ್ಥಿರವಾಗಿದೆ ಅಲ್ವಾ, ಆವಾಗ ನಮ್ಮ ಇಂಟ್ಯೂಷನ್ ಅಂತ ಪ್ರಜ್ಞೆ ಅಂತ ಏನ್ ಹೇಳ್ತೀವಲ್ವಾ ನಾವು, ಅದು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಯಾವಾಗ ನಮ್ಮ ಅಂತಃಪ್ರಜ್ಞೆ ಆಕ್ಟಿವ್ ಆಗಿರುತ್ತಲ್ವಾ, ಆವಾಗ ನಾವು ಇನ್ನೊಬ್ಬರ ಕಂಪನಗಳನ್ನ ಅನುಭವ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆದ್ರಿಂದ ಏನ್ ಮಾಡ್ಬೇಕಾಗಿದೆ, ನಮ್ಮ ಆಂತರಿಕ ಜಗತ್ತನ್ನ ನಾವೇನ್ ಮಾಡ್ಬೇಕಾಗಿದೆ, ಇದ್ರ ಮೇಲೆ ಪ್ರಭುತ್ವವನ್ನ ಸಾಧಿಸ್ಬೇಕಾಗಿದೆ. ಹೇಗೆ ಒಬ್ಬ ರಾಜ ಇದ್ದಾರೆ ಅಂತಂದ್ರೆ, ತನ್ನ ರಾಜಧಾನಿಯನ್ನ ಅವ್ರು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರಲ್ವಾ. ರಾಜಧಾನಿಯಲ್ಲಿ ಎಲ್ಲಿ ಏನೇನಾಗ್ತಿದೆ ಅಂತ ಎಲ್ಲಾ ಕಡೆ ಗಮನ ಹರಿಸ್ತಾರೆ ಮತ್ತು ಸಂಪೂರ್ಣವಾಗಿ ಅದರ ಮೇಲೆ ಆಳ್ವಿಕೆಯನ್ನ ಅವರು ಮಾಡ್ತಾರೆ. ಹಾಗೇನೆ ನಮ್ಮ ಆಂತರಿಕ ಜಗತ್ತಿನ ಮೇಲೆ ಕೂಡ ನಮ್ಮ ನಿಯಂತ್ರಣ ಇರ್ಬೇಕಾಗಿದೆ. ಆಂತರಿಕ ಜಗತ್ತನ್ನ ನಾನು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕಾಗಿದೆ, ಅದರ ಮೇಲೆ ಪ್ರಭುತ್ವವನ್ನ ನಾನು ಸಾಧಿಸಬೇಕಾಗಿದೆ. ಮತ್ತು ನನ್ನ ಮೂಲ ಗುಣಗಳನ್ನ ನಾನು ಯಾವಾಗ್ಲೂ ಕೂಡ ಬಳಸ್ತಾ ಇದ್ದೆ ಅಂತಂದ್ರೆ ನನ್ನಿಂದ ಹೈಯೆಸ್ಟ್ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ಹೊರಸೂಸ್ತಿರ್ತವೆ. ನೋಡಿ, ಯಾವಾಗ್ಲಾದ್ರೂ ನಾವು ಕೋಪ ಮಾಡ್ಕೊಂಡಿದ್ವಿ, ಮನಸ್ಸಲ್ಲಿ ದ್ವೇಷ ಇದೆ, ಈರ್ಷ್ಯ ಇದೆ, ಜಲಸಿ ಅಂತ ಭಾವನೆಗಳನ್ನ ಅನುಭವ ಮಾಡ್ತಾ ಇದೀವಿ ಅಂತಂದ್ರೆ ಮನಸ್ಸು ಹೇಗಿರುತ್ತೆ, ಅವಾಗ ಅಸ್ಥಿರವಾಗಿರುತ್ತೆ, ಅಶಾಂತಿಯ ಅನುಭವ ಮಾಡ್ತಿರ್ತೇವೆ ಅಲ್ವಾ. ನಾವೇ ಅಶಾಂತಿಯಲ್ಲಿದ್ದೇವೆ, ಮನಸ್ಸು ಅಸ್ಥಿರವಾಗಿದೆ, ಸಿಕ್ಕಾಪಟ್ಟ ಆಲೋಚನೆಗಳನ್ನ ಮಾಡ್ತಾ ಇದೆ ಅಂತಂದ್ರೆ ಅವಾಗ ನಮ್ ಇಂಟ್ಯೂಷನ್ ಕರೆಕ್ಟ್ ಆಗಿ ವರ್ಕ್ ಆಗೋದಿಲ್ಲ. ಇಂತಹ ಭಾವನೆಗಳನ್ನ ಅನುಭವ ಮಾಡ್ತಾ ಇದ್ವಿ ಅಂತಂದ್ರೆ ನಮ್ಮಿಂದನೇ ಲೋ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ಗಳು ಹೊರ ಹೊಮ್ತಿರ್ತವೆ ಅಲ್ವಾ. ಕಡಿಮೆ ಗುಣಮಟ್ಟದ ಕಂಪನಗಳು ನಮ್ಮಿಂದನೇ ಹೊರ ಹೋಗ್ತಿರ್ತವೆ. ನಮ್ದೇ ಮನಸ್ಸಿನಲ್ಲಿ ಸಿಕ್ಕಾಪಟ್ಟೆ ಶಬ್ದ ಇದೆ. ಸೊ ನಮ್ಮ ಇಂಟ್ಯೂಷನ್ ಅವಾಗ, ನಮ್ಮ ವಿವೇಕ ಶಕ್ತಿ ಅವಾಗ ಕೆಲಸ ಮಾಡೋದಿಲ್ಲ. ಇದರಿಂದ ನಾವು ಇನ್ನೊಬ್ರು ಹೇಗಿದ್ದಾರೆ ಹಾಗೆ ನಿಜವಾಗ್ಲೂ ಅವರನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರು ಏನ್ ಮಾತಾಡ್ತಾ ಇದಾರೆ ಅದನ್ನೇ ನಂಬಿಡ್ತೇವೆ, ಅವ್ರು ಹೇಗೆ ವ್ಯವಹಾರ ಮಾಡ್ತಾ ಇದ್ದಾರೆ ಅದನ್ನೇ ನಾವು ಒಪ್ಕೊಂಡ್ಬಿಡ್ತೇವೆ. ಇದರಿಂದ ಎಷ್ಟೋ ಬಾರಿ ಮೋಸ ಹೋಗ್ಬಿಡ್ತೇವೆ. ಅವ್ರು ಸುಳ್ಳು ಹೇಳಿರ್ಬೋದು, ಕಪಟ ಮಾಡಿರ್ಬೋದು, ಅಥವಾ ಅವ್ರ ಉದ್ದೇಶ ಬೇರೆ ಆಗಿರ್ಬೋದು, ಒಳ್ಳೆ ತರ ಅವರು ನಟಿಸಿರ್ಬೋದು ಅಲ್ವಾ. ಸೊ ಇದರಿಂದ ನಮ್ಮನ್ನ ನಾವು ಸುರಕ್ಷಿತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಅದಕ್ಕೋಸ್ಕರ ಧ್ಯಾನ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಜೀವನದ ಪ್ರತಿಯೊಂದು ಆಯಾಮದಲ್ಲಿ ಇದು ನಮ್ಗೆ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ದಿನನಿತ್ಯ ನಾವು ಧ್ಯಾನ ಮಾಡುವಂತ ಅಭ್ಯಾಸವನ್ನ ಮಾಡ್ತಾ ಇದ್ವಿ ಅಂತಂದ್ರೆ, ನಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನ ನಾವು ಸಾಧಿಸ್ತಾ ಇದ್ವಿ ಅಂತಂದ್ರೆ, ನಮ್ಮ ಆತ್ಮನ ದಿವ್ಯ ಗುಣಗಳನ್ನ ನಾವು ನಿರಂತರವಾಗಿ ಬಳಸ್ತಾ ಇದ್ವಿ ಅಂತಂದ್ರೆ, ನಮ್ಮ ಮನಸ್ಸನ್ನ ಶಾಂತವಾಗಿ ಸ್ಥಿರವಾಗಿ ಇಟ್ಕೊಂಡಿದ್ವಿ ಅಂತಂದ್ರೆ, ನಮ್ಮ ಅಂತಃಪ್ರಜ್ಞೆ ಯಾವಾಗ್ಲೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇತ್ತು ಅಂತಂದ್ರೆ, ಸೊ ನಾವು ಇನ್ನೊಬ್ರನ್ನ ಹೇಗ್ ನೋಡ್ತೇವೆ,
ಅವ್ರು ಹೇಗ್ ಮಾತಾಡ್ತಾ ಇದ್ದಾರೆ, ಅವ್ರು ಯಾವ ರೀತಿ ಬಟ್ಟೆ ಧರಿಸಿದ್ದಾರೆ, ಅವ್ರು ಯಾವ ಹುದ್ದೆಯಲ್ಲಿದ್ದಾರೆ, ಎಷ್ಟು ಶ್ರೀಮಂತರಾಗಿದ್ದಾರೆ, ಯಾವ ರೀತಿ ವ್ಯವಹಾರ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನ ಮೀರಿ ಅವರಿಂದ ಯಾವ ಕಂಪನಿಗಳು ಹೊರಸೂಸ್ತಾ ಇದ್ದಾವೆ ಅದನ್ನ ಅನುಭವ ಮಾಡ್ತಾ ಇದ್ವಿ ನಾವು. ನೋಡಿ, ಒಂದ್ 4 ಜನ ಸೇರ್ಬಿಟ್ಟು ನಾವೆಲ್ಲಾದ್ರೂ ಹೊರಗಡೆ ಹೋಗಿದೀವಿ ಅಂತಂದ್ರೆ, ಯಾವ್ದೋ ಒಂದು ಸುಂದರವಾದ ಸ್ಥಳಕ್ಕೆ ಹೋಗಿದೀವಿ ಅಂತಂದ್ರೆ, ನನ್ಗೆ ಆ ಸ್ಥಳದಲ್ಲಿರುವಂತಹ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಕಟ್ಟಡಗಳಾಗಿರ್ಬೋದು ಅದ್ರ ಕಡೆ ಗಮನ ಹೋಗ್ತಾ ಇದೆ ಅಂತಂದ್ರೆ, ಇನ್ನೊಬ್ಬರಿಗೆ ಅಲ್ಲಿರುವಂತಹ ಏನೆಲ್ಲ ಡೆಕೋರೇಷನ್ ಇದೆ ಅಲ್ವಾ, ಇಂಟೀರಿಯರ್ ಡಿಸೈನ್ಸ್ ಆಗಿರ್ಬೋದು ಅಥವಾ ಕಲೆ ಆಗಿರ್ಬೋದು, ಅಲ್ಲಿರುವಂತಹ ಅದರ ಮೇಲೆ ಇನ್ನೊಬ್ಬರಿಗೆ ಗಮನ ಹೋಗ್ತಿರುತ್ತೆ. ಇನ್ನೊಬ್ಬರಿಗೆ ಅಲ್ಲಿರುವಂತಹ ಏನೆಲ್ಲ ವಸ್ತುಗಳಿದಾವೆ ಅವುಗಳ ಮಾಡೆಲ್ಗಳ ಮೇಲೆ ಗಮನ ಹೋಗ್ತಿರ್ಬೋದು, ಇನ್ನೊಬ್ಬರಿಗೆ ಅಲ್ಲಿರುವಂತಹ ಕಂಪನಿಗಳ ಮೇಲೆ ಗಮನ ಹೋಗ್ತಿರ್ಬೋದು ಅಲ್ವಾ. ಸೊ ಆದ್ರಿಂದ ನಾವೇನ್ ಮಾಡ್ಬೇಕಾಗಿದೆ ಇವಾಗ, ಸೊ ಇದೆಲ್ಲವನ್ನ ನೋಡ್ತಾ ಇದ್ರು, ಕೇಳ್ತಾ ಇದ್ರು, ಇದೆಲ್ಲವನ್ನ ಮೀರ್ಬಿಟ್ಟು ಅವರಿಂದ ಯಾವ ಕಂಪನಿಗಳು ಹೊರಸೂಸ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳುವಂತಹ ಈ ಕಲೆಯನ್ನ ಕರಗತ ಮಾಡ್ಕೊಳ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ಮೊದಲನೇದಾಗಿ ನಮ್ಮ ಆಂತರಿಕ ಜಗತ್ತಿನ ಮೇಲೆ ಸಂಪೂರ್ಣವಾದ ಪ್ರಭುತ್ವವನ್ನ ನಾವು ಸಾಧಿಸೋಣ. ಎರಡನೇದಾಗಿ ನಮ್ಮ ಮೂಲ ಗುಣಗಳೇನಿದಾವಲ್ವಾ ಅವುಗಳ ಅಭ್ಯಾಸ ಮಾಡೋಣ. ನಮ್ಮ ಮನಸ್ಸನ್ನ ಶಾಂತವಾಗಿ, ಸ್ಥಿರವಾಗಿ, ಸ್ಟೇಬಲ್ ಆಗಿ ಇಟ್ಕೊಳ್ಳೋಣ. ನಮ್ಮ ಇಂಟ್ಯೂಷನ್ ಅನ್ನ ಸದಾ ಬಳಸುವಂತಹ ಬಳಸುವಂತಹ ಪ್ರಯತ್ನವನ್ನ ನಾವು ಸದಾ ಮಾಡೋಣಂತೆ. ಮತ್ತು ಯಾರನ್ನೇ ಭೇಟಿಯಾದ್ರೂ ಕೂಡ ಏನ್ ಮಾಡೋಣ, ಅವರಿಂದ ಯಾವ ಕಂಪನಿಗಳು ಹೊರಸೂಸ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಅನುಭವ ಮಾಡುವಂತ ಪ್ರಯತ್ನವನ್ನ ಮಾಡೋಣ. ಇದು ಮೊದಲಿಗೆ ನಿಮ್ಗೆ ಅನುಭವ ಆಗದೆ ಇರ್ಬೋದು. ಮೊದಲನೇ ಬಾರಿ ಒಬ್ಬ ವ್ಯಕ್ತಿಯನ್ನ ಭೇಟಿ ಆದ್ರೆ ನಿಮ್ಗೆ ಏನು ಅನಿಸ್ತಾನೆ ಇಲ್ಲ, ಗೊತ್ತೇ ಆಗ್ತಿಲ್ಲ. ಎರಡನೇ ಬಾರಿ ಇನ್ನೊಂದ್ಸಲ ಆ ವ್ಯಕ್ತಿಯನ್ನ ಭೇಟಿ ಇದ್ರಿ, ಅವಾಗ್ಲೂ ಕೂಡ ನಿಮ್ಗೆ ಏನು ಅನುಭವ ಆಗ್ತಾ ಇಲ್ಲ. ಬಟ್ ನೀವು ನಿರಂತರವಾಗಿ ಇದ್ರ ಕಡೆ ಗಮನ ಕೊಟ್ರಿ ಅಂತಂದ್ರೆ, ಸೊ ಏನಾಗುತ್ತೆ, ಹೋಗ್ತಾ ಹೋಗ್ತಾ ನಿಮ್ಗೆ ಅನುಭವ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಲೆಯನ್ನ ನೀವು ಕರಗತ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೀರಾ. ಸೊ ಮತ್ತೆ ಯಾವಾಗ ಈ ಕಲೆಯನ್ನ ಕರಗತ ಮಾಡ್ಕೊಳ್ತೀರಲ್ವಾ, ಜನರು ಹೇಗಿದ್ದಾರೆ ಹಾಗೆ ಅವರನ್ನ ನೀವು ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ನೀವು ನಿಮ್ಮನ್ನ ಸುರಕ್ಷಿತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಸಂಬಂಧಗಳು ಉಳಿತಾವೆ, ಇದರಿಂದ ನಿಮ್ ಸಮಯ, ಶಕ್ತಿ, ನಿಮ್ಮ ಹಣ ಎಲ್ಲಾನು ಕೂಡ ನೀವು ಉಳಿಸ್ಕೊಳ್ಬಹುದಾಗಿದೆ ಅಲ್ವಾ. ಸೊ ಆದ್ರಿಂದ ಈ ಕಲೆ ನಿಜವಾಗ್ಲೂ ಇದು ಬಹಳ ಉಪಯುಕ್ತವಾಗಿರುವಂತದ್ದಾಗಿದೆ. ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಗಮನ ಕೊಡೋಣಂತೆ. ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಇನ್ನೊಬ್ಬರಿಗೂ ಕೂಡ ಅವರನ್ನ ಅವರು ರಕ್ಷಣೆ ಹೇಗ್ ಮಾಡ್ಕೊಳ್ಬೇಕು ಅಂತ ತಿಳಿಸಿ ಹೇಳೋದಕ್ಕಾದ್ರೂ ನಾವು ಮೊದಲು ಅನುಭವ ಮಾಡ್ಬೇಕಲ್ವಾ. ಸೊ ಅದಕ್ಕೆ ನಾವು ಅಭ್ಯಾಸ ಮಾಡೋಣಂತೆ ದಿನಾಲು ಕೂಡ. ಸೊ ಇನ್ನೊಬ್ಬರ ಕಂಪನಿಗಳು ಏನಾಗಿದ್ದಾವೆ ಅಂತ ಹೇಳ್ಬಿಟ್ಟು ಸೊ ಅದನ್ನ ಅನುಭವ ಮಾಡುವಂತಹ ಪ್ರಯತ್ನವನ್ನ ನಾವು ದಿನಾಲು ಅಭ್ಯಾಸ ಮಾಡೋಣಂತೆ ಮತ್ತು ಇನ್ನೊಬ್ಬರಿಗೂ ಕೂಡ ಇದ್ರ ಬಗ್ಗೆ ಹೇಳ್ಕೊಡೋಣಂತೆ. ಆತ್ಮೀಯ ಸಹೋದರ ಸಹೋದರಿಯರೇ, ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನಿಮ್ಮ ಮಿತ್ರ ಸಂಬಂಧಿಗಳೊಂದಿಗೂ ಕೂಡ ಹಂಚ್ಕೊಳ್ಳಿ. ಅವರು ಕೂಡ ಈ ಕಲೆಯನ್ನ ಕರಗತ ಮಾಡ್ಕೊಂಡ್ಬಿಟ್ಟು ಅವರನ್ನ ಅವರು ರಕ್ಷಣೆ ಮಾಡ್ಕೊಳ್ಳಿ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆ ಇತ್ತು ಅಂತಂದ್ರೆ ಕಾಮೆಂಟ್ ಅಲ್ಲಿ ನೀವು ನಮ್ಗೆ ಕೇಳ್ಬೋದಾಗಿದೆ. ಸೊ ಇಂಥದೇ ಉಪಯುಕ್ತ ಮಾಹಿತಿಯನ್ನ ಭವಿಷ್ಯದಲ್ಲಿ ಕೂಡ ನೀವು ಪಡೆಯೋದಕ್ಕಾಗಿ ಅನಘಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇಂಥದೇ ಒಂದು ಮಾಹಿತಿ ಅಥವಾ ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ಭೇಟಿಯಾಗೋಣಂತೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.